ಹರೀಶ್ ನಮ್ಮ ಜೊತೆಗೆ ಈಗ ಕನೆಕ್ಟ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಹರೀಶ್, ಸಂಜೆ ಆಗ್ತಾ ಬಂತು, ಕತ್ತಲೆ ಕವಿಯೋ ಸಂದರ್ಭ ಬಂತು. ಪರಿಸ್ಥಿತಿ ಏನಾದರೂ ಭಿನ್ನವಾಗ್ತಾ ಇದೆಯಾ ಅಥವಾ ಸುಧಾರಿಸುವಂತ ರೀತಿಯಾಗಿ ಕಂಡು ಬರ್ತಾ ಇದೆಯಾ? ಏನ್ ಕತೆ ಹರೀಶ್? ನೀವಿರುವಂತ ಸ್ಥಳವನ್ನ ನಮಗೆ ಪರಿಚಯಿಸಬಹುದಾ, ಹೇಗಿದೆ ಅನ್ನುವಂತ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗೆ ಹರೀಶ್? ಮಾಲ್ತೇಶ್, ನಾನೀಗ ದೆಹಲಿಯ ITO ಸರ್ಕಲ್ ನಲ್ಲಿದ್ದೇನೆ. ಇದು ನ್ಯೂ ಡೆಲ್ಲಿಯಲ್ಲಿ ಬರ್ತಕ್ಕಂತಹ ಪ್ರದೇಶ. ರೈತರು ಯಾವ ರೀತಿಯಾಗಿ ಇನ್ನೂ ಈ ITO ಸರ್ಕಲ್ ನಲ್ಲಿ ಜಮಾವಣೆಗೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡಬಹುದು. ಆ ರೈತರು ಈಗಲೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸಂಜೆ ಆಗ್ತಾ ಇದ್ದಾಗೆ ಇನ್ನೂ ಕೂಡ ಹತ್ರ ಬರ್ತಾ ಇದ್ದಾರೆ. ಒಂದ್ ಕಡೆ ಪೊಲೀಸ್ನವರು ಕೂಡ ಈ ಕಡೆ ಎಲ್ಲವನ್ನ ತಡೆದು ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಅಸಹಾಯಕರಾಗಿದ್ದಾರೆ. ಯಾವುದೇ ರೀತಿಯಾದಂತಹ ಗುಂಪನ್ನ ಚದುರಿಸಕ್ಕೆ ಪೊಲೀಸರು ಕೂಡ ಮುಂದಾಗ್ತಾ ಇಲ್ಲ. ಕತ್ತಲೆ ಆಗ್ತಿದ್ದ ಹಾಗೆ ಹೆಚ್ಚಿನ ಜನರು ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳು ಕೂಡ ಈಗಾಗಲೇ ಅಲ್ಲಿ ಬಂದು ನಿಂತಿರ್ತಕ್ಕಂಥದ್ದು. ಮತ್ತೆ ಬೆಳಗ್ಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು, ಮಧ್ಯಾಹ್ನ ಯಾವ ರೀತಿ ಪರಿಸ್ಥಿತಿ ಇತ್ತು, ಅದೇ ರೀತಿಯಾದಂತಹ ಪರಿಸ್ಥಿತಿ ಈಗಲೂ ಕೂಡ ಇದೆ. ಮತ್ತೆ ತ್ರಿವರ್ಣ ಧ್ವಜವನ್ನು ಇಟ್ಕೊಂಡು ಘೋಷಣೆಗಳನ್ನ ಈಗಲೂ ಕೂಗ್ತಾ ಇದ್ದಾರೆ. ಮತ್ತೆ ಕೆಲವೊಂದಿಷ್ಟು ರೈತ ಮುಖಂಡರುಗಳು ಬಂದ್ಬಿಟ್ಟು ಯಾರು ಹುಡುಗರು ಘೋಷಣೆಯನ್ನ ಕೂಗ್ತಾ ಇರ್ತಾರೆ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ಯಾವುದೇ ರೀತಿಯಂತಹ ಹಿಂಸಾಚಾರಕ್ಕೆ ಕಾರಣ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ರೈತ ಮುಖಂಡರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಒಂದಷ್ಟು ಯುವಕರು ಮುಂದೆ ಬಂದು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮಾಧ್ಯಮಗಳ ವಿರುದ್ಧವೂ ಕೂಡ ಘೋಷಣೆಯನ್ನ ಕೂಗ್ತಾ ಇರ್ತಕ್ಕಂಥದ್ದು. ಮತ್ತೆ ಪೊಲೀಸರ ವಿರುದ್ಧವೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಕೇಂದ್ರ ಸರ್ಕಾರ 3 ಕಾನೂನುಗಳನ್ನ ವಾಪಸ್ ಪಡೆಯುವವರೆಗೂ ಕೂಡ ನಾವು ಜಾಗ ಕದಲೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೇಳ್ತಿದ್ದಾರೆ. ನ್ಯೂ ದೆಹಲಿಯ ಒಳಗಡೆ ಬಂದು ಇಷ್ಟೊಂದು ರೈತರು ಇಲ್ಲಿ ಜಮಾವಣೆಗೊಳ್ತಾರೆ ಅಂತಂದ್ರೆ, ಇಲ್ಲೇ ಇವತ್ತು ರಾತ್ರಿಯನ್ನ ಕಳೀತಾರೆ ಅಂತಂದ್ರೆ ಅದು ಬಹಳಷ್ಟು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಈ ನ್ಯೂ ಡೆಲ್ಲಿಗೆ ಒಂದ್ ವೇಳೆ ಅವರು ಇಲ್ಲೇ ಕೂತರು ಅಂತಂದ್ರೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಮತ್ತೆ ಇಲ್ಲಿಂದ ಕೇವಲ 4-5 ಕಿಲೋಮೀಟರ್ ಅಲ್ಲಿ ಸಂಸತ್ ಭವನ ಇದೆ. ಮತ್ತೆ ಸರ್ಕಾರಿ ಕಟ್ಟಡಗಳು, ಭವನಗಳು ಇರೋದ್ರಿಂದ, ಸಚಿವಾಲಯಗಳು ಇರೋದ್ರಿಂದ, ಮತ್ತೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತ ಆತಂಕ ಇರೋದ್ರಿಂದ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸವನ್ನು ಪಡ್ತಾರೆ. ನಾನು ನಿಮಗೆ ಪೊಲೀಸರನ್ನು ಕೂಡ ಇಲ್ಲಿ ನೋಡಬಹುದು, ಎಷ್ಟು ಮಂದಿ ಪೊಲೀಸರು ಇಲ್ಲಿ ಜಮಾವಣೆಗೊಂಡಿದ್ದಾರೆ ಅಂತ. ಅಲ್ಲಿ ಪ್ರತಿಭಟನಾಕಾರರಿಗೂ ಹಾಗೂ ಪೊಲೀಸರಿಗೂ ಕೇವಲ 50 ಮೀಟರ್ ಅಷ್ಟೇ ದೂರ ಇದೆ. ಪೊಲೀಸರು ಕೂಡ ಇಲ್ಲಿ ಎಲ್ಲ ರೀತಿಯಾದಂತೆ ಸಜ್ಜುಗೊಂಡು ನಿಂತಿದ್ದಾರೆ. ಅಂದ್ರೆ ಪೊಲೀಸರು ಕೂಡ ಮುಂದೆ ಹೋಗಿ ಅವರನ್ನ ಚದುರಿಸಬೇಕು ಅನ್ನುವಂತ ನಿಟ್ಟಲ್ಲಿ ಯಾವುದೇ ರೀತಿಯಂತ ಆದೇಶ ಇವರಿಗೆ ಸಿಕ್ಕಿಲ್ಲ. CISF ಮತ್ತೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಈ ಎಲ್ಲ ಪೊಲೀಸರು ಕೂಡ ಈಗ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಅವರು ಒಂದ್ ವೇಳೆ ಪ್ರತಿಭಟನಾಕಾರರು ಒಂದ್ ವೇಳೆ ಮುಂದೆ ಬಂದಿದ್ದೆ ಆದಲ್ಲಿ ಇವರು ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ. ಪ್ರತಿಭಟನಾಕಾರರು ಮುಂದೆ ಬರ್ತಾರೆ ಮತ್ತೆ ಹಿಂದೆ ಹೋಗ್ತಾರೆ. ಅದು ಯಾವಾಗ ಬೇಕಾದ್ರೂ ಹಿಂಸಾಚಾರಕ್ಕೆ ತಿರುಗುವಂತಹ ಸಾಧ್ಯತೆ ಇದೆ. ಅಲ್ಲಿ ಇರ್ತಕ್ಕಂತಹ ಪ್ರತಿಭಟನಾಕಾರರು ಯಾವಾಗ ಬೇಕಾದ್ರೂ ದೆಹಲಿಯ ಒಳಗಡೆ ಎಂಟ್ರಿ ಆಗಬಹುದು. ಅಂದ್ರೆ ನ್ಯೂ ದೆಹಲಿಯ ಒಳಗಡೆ ಎಂಟ್ರಿ ಆಗಬಹುದು. ಸೆಕ್ರೆಟರಿ ಅಂದ್ರೆ ಸಚಿವಾಲಯಗಳು ಇರತಕ್ಕಂತ ಪ್ರದೇಶ, ಸಂಸತ್ ಭವನ ಇರತಕ್ಕಂತ ಪ್ರದೇಶ, ಸುಪ್ರೀಂ ಕೋರ್ಟ್ ಇರತಕ್ಕಂತಹ ಪ್ರದೇಶಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು. ಮತ್ತೆ ಈ ರಸ್ತೆ ಕಾಣ್ತಾ ಇದೆಯಲ್ಲ, ಇದು ದೀನ್ ದಯಾಳ್ ಉಪಾಧ್ಯಾಯ ರಸ್ತೆ. ಇಲ್ಲಿ ಬಿಜೆಪಿ ಕಚೇರಿ ಇದೆ, ಆಮ್ ಆದ್ಮಿ ಪಕ್ಷದ ಕಚೇರಿ ಕೂಡ ಇದೇ ರಸ್ತೆಯಲ್ಲಿದೆ. ಇಲ್ಲಿಂದ 1 ಕಿಲೋಮೀಟರ್ ಹೋದ್ರೆ ಸಾಕು ಇಲ್ಲಿ ಬಿಜೆಪಿಯ ಕಚೇರಿ ಕೂಡ ಇದೆ. ಆ ರಸ್ತೆಯಲ್ಲೂ ಕೂಡ ಯಾರು ಕೂಡ ಹೋಗಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಂಪೂರ್ಣವಾದ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾವ ಕಡೆ ಅಂದ್ರೆ ಇದು ಬಹಳಷ್ಟು ಮುಖ್ಯವಾದ ಸರ್ಕಲ್. ಈ ಕಡೆ ಹೋದ್ರೆ ಸಂಸತ್ ಸಿಗುತ್ತೆ, ಸುಪ್ರೀಂ ಕೋರ್ಟ್ ಸಿಗುತ್ತೆ, ಎಲ್ಲವೂ ಮುಖ್ಯವಾದ ಕಚೇರಿಗಳು ಇಲ್ಲಿ ಸಿಗ್ತವೆ. ಈಗ ಇಲ್ಲಿಂದ ಯಾವುದೇ ಕಾರಣಕ್ಕೂ ಎಂಟ್ರಿಯನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ನೋಡಬಹುದು ಮೇಲೆ ಅಲ್ಲಿ ಬಸ್ಗಳನ್ನು ಕೂಡ ಸಂಪೂರ್ಣವಾಗಿ ಅಡ್ಡ ಹಾಕಲಾಗಿದೆ. ಅಂದ್ರೆ ರಸ್ತೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಬಸ್ ಇದೆ, ಬಸ್ನ ನಂತರ ದೆಹಲಿ ಪೊಲೀಸರು ಇದ್ದಾರೆ. ದೆಹಲಿ ಪೊಲೀಸರ ನಂತರ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಜಮಾವಣೆಗೊಂಡಿದೆ. ನಂತರ CISF, CRPF ಪಡೆಗಳನ್ನ ಹಾಕಲಾಗಿದೆ. ಅಂದ್ರೆ ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಮೇಲಿನಿಂದ ಆದೇಶ ಬರಬೇಕು, ಇಲ್ಲಿರ್ತಕ್ಕಂತಹ ಗುಂಪನ್ನ ಚದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈ ಗುಂಪು ಚದುರ್ಲಿಲ್ಲ ಅಂತಂದ್ರೆ ಒಂದು ಆತಂಕ ಇರುತ್ತೆ. ಯಾವಾಗ ಬೇಕಾದ್ರೂ ದೆಹಲಿಯ ಮುಖ್ಯ ಕಚೇರಿಗಳಿರ್ತಕ್ಕಂಥ ಸಂಸತ್ ಭವನ ಆಗಿರ್ಬೋದು, ಇಲ್ಲಿಗೆ ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ಅನ್ನೋಂಥ ಆತಂಕ ಇದೆ. ಯಾಕಂತಂದ್ರೆ ಈ ಆತಂಕ ಯಾಕೆ ಆತಂಕ ಅಂತಂದ್ರೆ ಮುಖ್ಯವಾಗಿ ಕೆಂಪು ಕೋಟೆಯ ಮೇಲೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಅಲ್ಲಿ ರೈತರು ತಮ್ಮ ಬಾವುಟವನ್ನ ಹಾರಿಸಿದ್ದಾರೆ, ರೈತ ಸಂಘಟನೆಗಳ ಬಾವುಟವನ್ನ ಹಾರಿಸಿದ್ದಾರೆ. ಇದು ಆತಂಕಕ್ಕೆ ಕಾರಣ ಆಗಿರತಕ್ಕಂಥದ್ದು. ಪೊಲೀಸರು ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ, ಈ ಗುಂಪನ್ನ ಚದುರಿಸಬೇಕಾಗತ್ತೆ. ಮುಖ್ಯವಾಗಿ ಯಾವುದೇ ಹಿಂಸಾಚಾರಕ್ಕೂ ಕೂಡ ಘರ್ಷಣೆಗೂ ಕೂಡ ಕಾರಣ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಇವ್ರನ್ನ ಸ್ವಲ್ಪ ಹೊತ್ತು ನೋಡಿ
ನೋಡಿ ಆಮೇಲೆ ಇವ್ರನ್ನ ಚದುರಿಸ್ಬೇಕಾಗತ್ತೆ. ಈಗ ಕತ್ತಲಾಗ್ತಾ ಬರ್ತಿದೆ. ಕತ್ತಲಾಗ್ತಾ ಹೋದಾಗೂ ಕೂಡ ಪ್ರತಿಭಟನಾಕಾರರು ಮತ್ತಷ್ಟು ಉದ್ವಿಗ್ನಗೊಳ್ಳುವಂತಹ ಸಾಧ್ಯತೆ ಇದೆ. ಕತ್ತಲಲ್ಲಿ ಏನ್ ಬೇಕಾದ್ರೂ ನಡೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಅಮಿತ್ ಶಾ ಅವರು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಅವರು ಕೇಂದ್ರ ಗೃಹ ಇಲಾಖೆ ಯಾವ ಸೂಚನೆಯನ್ನ ಪೊಲೀಸ್ ಅವರಿಗೆ ಕೊಡುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಮಲ್ತೇಶ್, ಹರೀಶ್ ಅಂದ್ರೆ ಅಲ್ಲಿರುವಂತಹ ರೈತರು ಈಗ ಗುಂಪು ಕೂಡಿದಾರಲ್ಲ, ಅವ್ರ ಉದ್ದೇಶ ಏನಿದೆ ಹರೀಶ್ ಅಂತ ಅಂದ್ರೆ ಅಲ್ಲೇ ಟಿಕಾಣಿ ಹೂಡಿ ಪ್ರತಿಭಟಿಸಬೇಕು ಅಂತನೋ ಅಥವಾ ಇನ್ಯಾವುದಾದ್ರು ಸ್ಥಳಕ್ಕೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನಿಸ್ತಾ ಇದ್ರು, ಏನ್ ಕತೆ ಅಂತ? ಯಾಕಂದ್ರೆ ನೀವು ಮಧ್ಯಾಹ್ನ ಸಂದರ್ಭದಲ್ಲೂ ತೋರಿಸ್ತಾ ಇದ್ರಿ, ಆ ಟೈಮ್ ನಿಂದನೂ ಕೂಡ ಪೊಲೀಸರು ನೀವು ಇರುವಂತಹ ಸರ್ಕಲ್ ನ ಬಳಿಯ ಪ್ರತಿಭಟನಾಕಾರರ ಜೊತೆಗೆ ಮಾತನಾಡೋದು, ಮನವೊಲಿಸೋದು ಎಲ್ಲ ಪ್ರಯತ್ನಗಳು ಕೂಡ ಹಂತವಾಗಿ ಆಗ್ತಾ ಇದೆ. ಆದ್ರೂ ಕೂಡ ಅವ್ರು ಅಲ್ಲೇ ಟಿಕಾಣಿ ಹೂಡಿದ್ದಾರೆ ಅಂತಂದ್ರೆ ಅವ್ರ ಉದ್ದೇಶ ಏನಿದೆ ಅಂತ, ಜೊತೆಗೆ ಒಂದು ಅಂದಾಜಿನ ಪ್ರಕಾರವಾಗಿ ಯಾವ ಪ್ರಮಾಣದ ರೈತರು ಅಲ್ಲಿ ಸೇರ್ಕೊಂಡಿರಬಹುದು ಅಂತ ಹರೀಶ್? ಮಲ್ತೇಶ್, ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಭಟನಾಕಾರರನ್ನ ರೈತರು ಅಂತ ಹೇಳಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಪಂಜಾಬ್ ಸಿಂಗು ಬಾರ್ಡರ್ ಆಗಿರ್ಬೋದು ಅಥವಾ ಗಾಜಿಪುರ್ ಬಾರ್ಡರ್ ಆಗಿರ್ಬೋದು ಅಥವಾ ಟಿಕ್ರಿ ಬಾರ್ಡರ್ ಆಗಿರ್ಬೋದು, ಇಲ್ಲಿ ಸೇರಿದಂತಹ ರೈತರು ಅವರೆಲ್ಲರೂ ಕೂಡ ವಾಪಸ್ ಹೋಗಿದ್ದಾರೆ, ಅಲ್ಲಿ ಬಾರ್ಡರ್ಗಳಿಗೆ ಸೇರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಸೇರಿರ್ತಕ್ಕಂತಹ ಇವರು ಯಾರು ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಲ್ಲ ರೈತ ಸಂಘಟನೆ ಮುಖಂಡರುಗಳು ಹೇಳ್ತಾ ಇದ್ದಾರೆ, ನಮ್ಮ ಸಂಘಟನೆಗಳ ಕಾರ್ಯಕರ್ತರುಗಳಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಯಾರು ಕೂಡ ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 60-65 ದಿವಸಗಳಿಂದ ನಾವು ದೆಹಲಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಾವು ಯಾವುದೇ ರೀತಿಯಂತ ಅತಿರೇಕಕ್ಕೆ ಇದುವರೆಗೂ ಕೂಡ ಹೋಗಿರಲಿಲ್ಲ. ನಮ್ಮ ಜೊತೆಗೆ ಸೇರಿಕೊಂಡಂತಹ ಕೆಲವರು ಇವತ್ತು ಮಾಡಿರ್ತಕ್ಕಂತಹ ಹಿಂಸಾಚಾರಕ್ಕೆ ರೈತ ಸಂಘಟನೆಗಳು ಕಾರಣ ಅಲ್ಲ. ಇದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೂ ಕೂಡ ಕೇಂದ್ರ ಗೃಹ ಇಲಾಖೆ ಇದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕಾಗುತ್ತೆ. ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರು, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಾ, ಮತ್ತೆ ಇವರು ಯಾಕೆ ಹೋಗ್ತಿಲ್ಲ ಅನ್ನುವಂಥದ್ದು, ಇವರ ಬೇಡಿಕೆಗಳೇನಿಲ್ಲ, ಅಥವಾ ನಾವೆಲ್ಲ ಸಂಸತ್ಗೆ ಅಟ್ಯಾಕ್ ಮಾಡಬೇಕು ಅಂತನೋ, ಅಥವಾ ನ್ಯೂ ಡೆಲ್ಲಿಗೆ ಬಂದು ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕಬೇಕು ಅಂತ, ಸೌತ್ ಬ್ಲಾಕ್ಗೆ ಮುತ್ತಿಗೆ ಹಾಕಬೇಕು ಅಂತಲೋ, ನಾರ್ತ್ ಬ್ಲಾಕ್ಗೂ ಮುತ್ತಿಗೆ ಹಾಕಬೇಕು ಅಂತನೋ ಯಾವುದೇ ರೀತಿಯಾದಂತಹ ಇವರು ಬೇಡಿಕೆಗಳನ್ನು ನೀಡ್ತಾ ಇಲ್ಲ. ಸುಮ್ಮನೆ ಇಲ್ಲಿ ಆ ಸರ್ಕಲ್ ನಲ್ಲಿ ಜಮಾವಣೆಗೊಂಡಿದ್ದಾರೆ. ಮತ್ತೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತ ಆತಂಕ ಕೂಡ ಇರೋದ್ರಿಂದ ಪೊಲೀಸರು ಕೂಡ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂದ್ರೆ ಪೊಲೀಸರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅವರು ಮುಂದೆ ಬರ್ತಾ ಇಲ್ಲ. ಪೊಲೀಸರು ಕೂಡ ಯಾವುದೇ ರೀತಿಯಿಂದ ಆಕ್ಷನ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು 10-15 ಜನ ಮುಂದೆ ಬರ್ತಾರೆ, ಘೋಷಣೆ ಕೂಗಿ ಮುಂದೆ ಬರ್ತಾರೆ, ಮತ್ತೆ ಪೊಲೀಸರು ಮತ್ತೆ ಅವ್ರನ್ನ ಹಿಂದೆ ಹಿಮ್ಮೆಟ್ಟಿಸ್ತಾರೆ. ಇದೇ ಆಗ್ತಿದೆ. ಆದ್ರೆ ಆ ಒಂದು ಗುಂಪೇನಿದೆ, ಒಂದು 300-400 ಜನ ಇರ್ತಕ್ಕಂತಹ ಗುಂಪು, ಅದು ಚದುರ್ತಾ ಇಲ್ಲ. ಇದು ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಒಂದ್ ವೇಳೆ ಇವರು ಜಮಾವಣೆ ಇಲ್ಲೇ ರಾತ್ರಿ ಇಡೀ ಜಮಾವಣೆಗೊಂಡ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಯಾವಾಗ ಬೇಕಾದ್ರೂ ರಾತ್ರಿ ನವದೆಹಲಿಗೆ, ಅಂದ್ರೆ ಮುಖ್ಯ ದೇಶದ ಹೃದಯ ಭಾಗ ಅಂತಕ್ಕಂಥ ಸಂಸತ್ ಭವನ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಈ ಪ್ರದೇಶಕ್ಕೆ ಒಂದ್ ವೇಳೆ ದಾಳಿಯನ್ನ ಇಟ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಆ ಆತಂಕ ಎಲ್ರಿಗೂ ಕಾಡ್ತಾ ಇದೆ. ಇದು ಬಹಳಷ್ಟು ಮುಖ್ಯವಾಗಿ ಕೇಂದ್ರ ಸರ್ಕಾರವು ಕೂಡ ಎಲ್ಲ ರೀತಿಯಾದಂತಹ, ಕೇಂದ್ರ ಗೃಹ ಇಲಾಖೆ ಕೂಡ ಎಲ್ಲ ರೀತಿಯಾದಂತಹ ಚರ್ಚೆಗಳು ಈಗ ನಡೀತಾ ಇರ್ತಕ್ಕಂಥದ್ದು. ಮಲ್ತೇಶ್, ನಮ್ಮ ಪ್ರತಿನಿಧಿ ಹರೀಶ್ ನಮ್ಗೆ ದೆಹಲಿಯ ITO ಸರ್ಕಲ್ ನಿಂದ ಕೆಲ ನೇರ ಪ್ರಸಾದ ದೃಶ್ಯಾವಳಿಗಳನ್ನ ವಿವರಿಸ್ತಾ ಇದ್ರು. ಅಲ್ಲೂ ಇನ್ನೂ ಯಾವ ರೀತಿ ಅಂತ ಬಿಗಡಾಯಿಸಿದಂತ ಸನ್ನಿವೇಶ ಇದೆ ಅಂತ. ನೂರಾರು ರೈತರುಗಳು ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಬಿಜೆಪಿ ಕಚೇರಿಗೆ ತೆರಳುವಂತಹ ಮಾರ್ಗಕ್ಕೆ ಮುಖ ಮಾಡಿ ರೈತರು ನಿಂತಿದ್ದಾರೆ. ಸುಪ್ರೀಂ ಕೋರ್ಟ್ ಹಾಗೆ ವಿವಿಧ ಕಚೇರಿಗಳಿರುವಂತಹ ಮಾರ್ಗದತ್ತನೂ ಕೂಡ ತೆರಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೂರಾರು ಪೊಲೀಸರೊಂದಿಗೆ ಮುಖ್ಯ ರಸ್ತೆಗೆ ಬಿಗಿ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಇನ್ನೂ ITO ಸರ್ಕಲ್ ನಲ್ಲೇ ನೂರಾರು ರೈತರು ಜಮಾಯಿಸಿದ್ದಾರೆ. ಒಂದ್ ಕಡೆ ಹೋದ್ರೆ ಈ ದೀನ್ ದಯಾಳ್ ಉಪಾಧ್ಯಾಯ ರಸ್ತೆ, ಅಲ್ಲಿ ಹೋದ್ರೆ ಬಿಜೆಪಿಯ ಕಚೇರಿ ಇದೆ, ಆಮ್ ಆದ್ಮಿ ಪಕ್ಷಕ್ಕೆ ಸಂಬಂಧಪಟ್ಟಾಗಿನ ಕಚೇರಿ ಕೂಡ ಅದೇ ಮಾರ್ಗದಲ್ಲಿ ಹೋಗ್ಬೇಕಾಗಿದೆ. ಹೀಗಾಗಿ ಅಲ್ಲೇನಾದ್ರೂ ಬೇರೆ ಬೇರೆ ಪಕ್ಷಗಳಿಗೆ ಸಂಬಂಧಪಟ್ಟಂತ ಕಚೇರಿಗೆ ಮುತ್ತಿಗೆ ಹಾಕ್ಬಿಡ್ತಾರೆ, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಕಚೇರಿಗೆ ಅನ್ನುವಂಥದ್ದು ಒಂದು ವಿಚಾರ. ಮತ್ತೊಂದು ರಸ್ತೆಯ ಭಾಗಕ್ಕೆ ಹೋಗೋದಾದ್ರೆ ಸುಪ್ರೀಂ ಕೋರ್ಟ್ ಹಾಗೆ ಸಂಸತ್ ಕಡೆಗೆ ಹೋಗುವಂತ ರಸ್ತೆ, ಅದು ಅಲ್ಲಿಂದ ಬಹಳ ದೂರ ಇಲ್ಲ, ಒಂದು 3-5 ಕಿಲೋಮೀಟರ್ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಬಟ್ ಬೆಳಗ್ಗೆಯಿಂದ ಆಗಿರುವಂತಹ ಸನ್ನಿವೇಶವನ್ನ ನೋಡಿದ್ರೆ ಇದು ಯಾವುದು ಕೂಡ ಲೆಕ್ಕಕ್ಕೆ ಅಲ್ಲ ಅನ್ನುವಂಥ ರೀತಿ ಇಲ್ಲಿದೆ ರೈತರದ್ದು. ಬಟ್ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಅಲ್ಲಿರುವಂತಹ ರೈತರ ಸಂಖ್ಯೆ ಕೂಡ ನಿಧಾನವಾಗಿ ಕಮ್ಮಿ ಆಗ್ತಾ ಇರುವಂಥದ್ದೇ. ಸನ್ನಿವೇಶ ನಿಭಾಯಿಸೋಕೆ ಒಂದು ಅವಕಾಶ ಇದೆ ಅನ್ನುವಂಥ ಒಂದು ಸಂಗತಿ ಆಗಿದೆ. ನಾವು
ನಮ್ಮ ಸ್ಕ್ರೀನ್ನ ಎರಡೂ ಕಡೆನೂ ಕೂಡ ಹೇಗೆ ಇವತ್ತು ಗಲಾಟೆಗಳಾಯಿತು ಅನ್ನುವಂಥದ್ದನ್ನ ನೋಡಬಹುದಾಗಿತ್ತು. ಅದರಲ್ಲೂ ಸ್ಕ್ರೀನ್ನ ಬಲಭಾಗದ ದೃಶ್ಯ ಇದೆಯಲ್ಲ, ಇದು ದೆಹಲಿಯ ITO ಸರ್ಕಲ್ನ ಬಳಿ ಈಗಲೂ ಕೂಡ ಜಮಾಯಿಸಿರುವಂತಹ ರೈತರ ಸಂಖ್ಯೆ. ಬಟ್ ಅದೇ ವಿಚಾರವನ್ನು ನಾವು ಪ್ರತಿನಿಧಿ ಹರೀಶ್ ಕೂಡ ಹೇಳ್ತಾ ಇದ್ರು. ಅಂದರೆ ಇವರನ್ನೆಲ್ಲ ರೈತರು ಅಂತ ಹೇಳೋಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಾಗಿ. ಯಾಕಂತ ಅಂದರೆ ಈಗ ಆಲ್ರೆಡಿ ಬೇರೆ ಬೇರೆ ರೈತ ಸಂಘಟನೆಗಳಿಗೆ ಸಂಬಂಧಪಟ್ಟಾಗಿನ ಪ್ರಮುಖರು, ನಮ್ಮ ಸದಸ್ಯರು, ನಮ್ಮ ಸಂಘಟನೆಗೆ ಸಂಬಂಧಪಟ್ಟಂಥ ಸದಸ್ಯರೆಲ್ಲ ಯಾರೂ ನಾವೀಗ ದೆಹಲಿಯಲ್ಲಿಲ್ಲ, ನಾವೆಲ್ಲರೂ ಕೂಡ ಈಗ ದೆಹಲಿ ಗಡಿ ಭಾಗಕ್ಕೆ ಬಂದು ನಾವು ಇಷ್ಟು ದಿನ ಏನು ಪ್ರತಿಭಟನೆ ಮಾಡ್ತಾ ಇದ್ವಿ ಆ ಜಾಗವನ್ನು ನಾವು ಸೇರ್ಕೊಂಡು ಆಗೋಗಿದೆ, ಅಲ್ಲಿರುವಂಥ ಮಂದಿ ಅದು ಯಾರೋ ನಮಗೆ ಗೊತ್ತಿಲ್ಲ, ನಮ್ಮ ಸಂಘಟನೆಯವರಂತೂ ಅಲ್ಲ ಅನ್ನುವಂಥದ್ದನ್ನು ಹೇಳೋಕೆ ಶುರು ಮಾಡಿದ್ದಾರೆ ಈಗ ಆಲ್ರೆಡಿ. ಹೀಗಾಗಿ ಅಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ನಿಂತಿದ್ದಾರಲ್ಲ, ಯಾರವರು ಆ ಸದಸ್ಯರುಗಳು? ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತೆ ಹರೀಶ್, ಈಗ ITO ಸರ್ಕಲ್ನ ದೃಶ್ಯಾವಳಿಗಳನ್ನೇ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ. ನೀವು ಹೇಳಿದಾಗೆ ಅದೊಂದು ಪ್ರಮುಖ ಸರ್ಕಲ್, ಬೇರೆ ಬೇರೆ ಪ್ರಮುಖವಾದಂಥ ಸ್ಥಳಗಳಿಗೆ ಹೋಗೋದಕ್ಕೆ ಒಂದು ಜಂಕ್ಷನ್ ಇದ್ದಂಗೆ ನಮ್ಗೆ ಕಂಡು ಬರ್ತಾ ಇದೆ. ಈಗಲೂ ಕೂಡ ಸುಮಾರು 300-350 ಜನ ರೈತರು ಕೂಡ ಅಲ್ಲಿ ಜಮಾಯಿಸಿರುವಂಥ ಅಥವಾ ಅಲ್ಲಿರುವಂಥ ಮಂದಿಯನ್ನ ವಶಕ್ಕೆ ಪಡೆಯೋದಕ್ಕಾಗರೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ಆ ಸನ್ನಿವೇಶ ಇನ್ನೂ ಎಷ್ಟೊತ್ತು ಮುಂದುವರ್ಕೊಂಡು ಹೋಗ್ಬಿಡುತ್ತೆ ಅಂತ ವಶಕ್ಕೆ ಪಡೆಯೋಕೆ ಸಾಧ್ಯ ಇದ್ರು. ಹಾಗಾದ್ರೆ ಯಾಕೆ ಪೊಲೀಸರು ಮುಂದಾಗ್ತಾ ಇಲ್ಲ ಅಂತ? ಇನ್ನೇನಾದ್ರೂ ಮತ್ತೆ ಅಹಿತಕರ ಘಟನೆಗಳು ಆಗ್ಬಿಡ್ತವೆ ಅನ್ನುವಂಥ ಭಯನಾ ಹೇಗೆ? ಹೌದು ಮಾಲ್ತೇಶ್, ಈಗ ಏನಾದ್ರೂ ಪೊಲೀಸ್ ಅವರು ಅವರ ಮೇಲೆ ಏನಾದ್ರೂ ಕ್ರಮವನ್ನ ತೆಗೆದುಕೊಂಡಿದ್ದೆ ಆದಲ್ಲಿ ಮತ್ತಷ್ಟು ಉದ್ವಿಗ್ನಗೊಳ್ತಾರೆ. ಮತ್ತೆ ದೆಹಲಿಯ ಸುತ್ತಮುತ್ತ ಬಾರ್ಡರ್ಗಳಲ್ಲೂ ಕೂಡ ಈಗ ರೈತರು ಅಲ್ಲೇ ಜಮಾವಣೆಗೊಂಡಿದ್ದಾರೆ. ಅವರು ಮತ್ತೆ ಉದ್ವಿಗ್ನಗೊಂಡ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಪೊಲೀಸರು ಕೂಡ ಬಹಳಷ್ಟು ಸಮಾಧಾನದಿಂದ ನೋಡ್ತಾ ಕೂತಿದ್ದಾರೆ. ಅಂದ್ರೆ ಅವ್ರನ್ನ ಬೇರೆ ಎಲ್ಲೂ ಕಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಈ ಕಡೆ ಬರ್ಲಿಕ್ಕೂ ಕೂಡ ಬಿಡ್ತಾ ಇಲ್ಲ, ಮತ್ತೆ ಆ ರಸ್ತೆಯಿಂದ ಆ ಕಡೆ ಹೋಗ್ಲಿಕ್ಕೂ ಕೂಡ ಬಿಡ್ತಾ ಇಲ್ಲ. ಮತ್ತೆ ಇಲ್ಲಿ ಮುಖ್ಯವಾಗಿ BJP ಕಚೇರಿ ಹೋಗುವಂತ ದೀನ್ ದಯಾಳ್ ಉಪಾಧ್ಯಾಯ ರಸ್ತೆ ಏನಿದೆ, ಇಲ್ಲಿಗೂ ಹೋಗ್ಲಿಕ್ಕೂ ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಅವ್ರಿಗೊಂದು ಆ ಕಡೆ ಒಂದು ರೂಟ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗ್ಬೇಕಷ್ಟೇ. ಅವರು ಆ ರೂಟ್ ಅಲ್ಲಿ ಅವರು ಕೂಡ ಹೋಗ್ತಾ ಇಲ್ಲ. ಇದು ಬಹಳಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು. ಈ ಒಂದು ಗುಂಪನ್ನ ಚದುರಿಸುವುದು, ಇವ್ರ ಮೇಲೆ ಏನಾದ್ರೂ ಗುಂಪನ್ನ ಚದುರಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಲ ಪ್ರಯೋಗವನ್ನೇನಾದ್ರೂ ಮಾಡಿದ್ದೆ ಆದಲ್ಲಿ ಮತ್ತಷ್ಟು ರೈತರು ರೊಚ್ಚಿಗೆ ಏಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಾದು ನೋಡುವ ತಂತ್ರಕ್ಕೆ ಈಗ ಸದ್ಯಕ್ಕೆ ಪೊಲೀಸರು ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಈ ರೈತರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಎಲ್ಲ ರೀತಿಯಾದಂತಹ ಇವರನ್ನ ಚದುರಿಸಲಿಕ್ಕೆ ಯಾವ ರೀತಿಯಂತ ವ್ಯವಸ್ಥೆ ಮಾಡಬಹುದು ಅನ್ನುವಂಥದ್ದನ್ನ ನೋಡ್ತಾರೆ. ಇಲ್ಲಿ ಮುಖ್ಯವಾಗಿ ಮಾತನಾಡ್ತೀನಿ ಹರೀಶ್ ನಿಮ್ ಜೊತೆಗೆ ನಾನು. ಮತ್ತಷ್ಟು ತೀವ್ರಗೊಂಡ್ಬಿಡುತ್ತಾ ರೈತರು ಹಾಗೆ ಪೊಲೀಸರ ನಡುವಿನ ಈ ಸಂಘರ್ಷ? ಪ್ರತಿಭಟನೆಯನ್ನ ಹತ್ತಿಕ್ಕುವಂತೆ ದೆಹಲಿ ಪೊಲೀಸ್ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿ ಪೊಲೀಸರಿಗೆ ಕಮಿಷನರ್ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ನಿಯೋಜಿಸುವಂತೆ ಕೇಂದ್ರಕ್ಕೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿ ಪೊಲೀಸ್ ಕಮಿಷನರ್ ಹೀಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕೆಂದ್ರೆ ಕತ್ತಲಾಗ್ತಾ ಬಂತು, ಈಗಲೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿರುವಂತ ರೈತರು ಕದಲ್ತಾ ಇಲ್ಲ ಸ್ಥಳ ಬಿಟ್ಟು. ಕತ್ತಲೆ ಆದ ನಂತರದಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ತಾರ ಅನ್ನುವಂತ ಆತಂಕ ಇದೆ. ಪರಿಸ್ಥಿತಿಯನ್ನ ಹೀಗೆ ಬಿಟ್ರೆ ಇದು ಕಂಟಕ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿನೇ ಪ್ರತಿಭಟನೆಯನ್ನ ಹತ್ತಿಕ್ಕಿ ಗುಂಪುಗೂಡ್ತಾ ಇರೋರನ್ನ ಚದುರಿಸಿ ಗಲಾಟೆ ಮಾಡ್ತಾ ಇರೋರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿ, ಒಟ್ನಲ್ಲಿ ಶಾಂತಿಯುತವಾದಂತಹ ಸನ್ನಿವೇಶಕ್ಕೆ ಮತ್ತೆ ಪರಿಸ್ಥಿತಿಯನ್ನ ತೆಗೆದುಕೊಂಡು ಬನ್ನಿ, ಈ ರೀತಿಯಾದಂತ ಸೂಚನೆಯನ್ನ ಬಹುಶಃ ಕಮಿಷನರ್ ಈಗ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ ಕೇಂದ್ರಕ್ಕೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಸ್ಪಾಟಿಗೆ ಕರೆಸಿ ಅನ್ನುವಂಥದ್ದನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಯೋ ತನಕ ಕಾದು ಬಹಳಷ್ಟು ರೈತ ಸಂಘಟನೆಗಳ ಪ್ರಮುಖರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲವರನ್ನ ಸ್ಥಳದಿಂದ ಕಳಿಸುವಂತ ಪ್ರಯತ್ನನೂ ಕೂಡ ಯಶಸ್ವಿ ಆದಂತ ನಂತರದಲ್ಲಿ ಇನ್ನೂ ಉಳಿದಿರುವಂತ ರೈತರನ್ನ ಅಥವಾ ಪ್ರತಿಭಟನಾಕಾರರನ್ನ ಚದುರಿಸೋದು ಹೇಗೆ, ಸಹಜ ಸ್ಥಿತಿಗೆ ಮರಳುವಂತ ನಿಟ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಬಹುದು, ಇದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಇದೀಗ ಪೊಲೀಸ್ ಕಮಿಷನರ್ ಸಿದ್ಧ ಆಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಈ ಕಾರಣಕ್ಕಾಗಿಯೇ ಈಗ ಅವರು ಪೊಲೀಸ್ ಸಿಬ್ಬಂದಿ ಅಥವಾ ಇನ್ನುಳಿದಂಥ ಅಧಿಕಾರಿಗಳಿಗೆ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದು ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತನ್ನಿ, ಈ ಪ್ರತಿಭಟನಾಕಾರರನ್ನ ಚದುರಿಸಿ, ಇನ್ನೂ ಹೆಚ್ಚಿನ ಅವಶ್ಯಕತೆ ಬೀಳ್ಬೋದು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಸ್ಪಾಟಿಗೆ ಕರೆಸಿ ಅನ್ನೋ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ.
15 ಪ್ಯಾರಾಮಿಲಿಟರಿ ತುಕಡಿಯನ್ನ ನಿಯೋಜಿಸಬೇಕು ಅಂತೇಳಿ ಮನವಿ ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ದೆಹಲಿ ಪೊಲೀಸ್ ಕಮಿಷನರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. 15 ಪ್ಯಾರಾಮಿಲಿಟರಿ ತುಕಡಿಯನ್ನ ನಿಯೋಜನೆ ಮಾಡಿ ಅಂತ. ಈಗ ಆಲ್ರೆಡಿ ಬೇರೆ ಬೇರೆ ತುಕಡಿಗಳು ನಿಯೋಜನೆ ಆಗಿದೆ. ಇದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆಗಿರಬಹುದು, CASF ಅವರು ಇದ್ದಾರೆ ಅನ್ನುವಂತ ನಾವು ಪ್ರತಿನಿಧಿ ಹೇಳ್ತಾ ಇದ್ರು. CRPF ನವರು ಕೂಡ ನಿಯೋಜಿಸಲ್ಪಡ್ತಾ ಇದ್ದಾರೆ ಅಂತ. ಪ್ಯಾರಾಮಿಲಿಟರಿ ತುಕಡಿ ಕೂಡ ನಮ್ಗೆ ಸುಮಾರು ಒಂದು 15 ತುಕಡಿ ಬೇಕಿದೆ, ಕೂಡಲೇ ನಿಯೋಜಿಸಿ ಅನ್ನುವಂತ ದೆಹಲಿ ಪೊಲೀಸ್ ಕಮಿಷನರ್ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಬಹುತೇಕ ಈ ದೆಹಲಿ ಪೊಲೀಸ್ ಇಲಾಖೆ ಇದು ಕೇಂದ್ರ ಗೃಹ ಇಲಾಖೆಗೆ ಒಳಪಡುವಂತ ಕಾರಣಕ್ಕಾಗಿ ಅಲ್ಲಿ ಗೃಹ ಸಚಿವರು ತೆಗೆದುಕೊಳ್ಳುವಂತ ತೀರ್ಮಾನವೂ ಕೂಡ ಬಹುತೇಕ ಅಂತಿಮ ಇರುತ್ತೆ. ಹೀಗಾಗಿ ಕೂಡಲೇ ನಿರ್ಧಾರಕ್ಕೆ ಬನ್ನಿ ಅನ್ನುವಂಥ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಕೂಡಲೇ 15 ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ನಿಯೋಜಿಸಿ ಅನ್ನುವಂಥ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇದೆಲ್ಲವೂ ಕೂಡ ಸಂಜೆ ಆದ ನಂತರದಲ್ಲೂ ಕೂಡ ಪರಿಸ್ಥಿತಿ ಹೇಗೆ ಬಿಗಡಾಯಿಸುವಂತ ಸನ್ನಿವೇಶದಲ್ಲಿ ಇರಬಹುದು ಅನ್ನುವಂಥ ಮುನ್ಸೂಚನೆಯನ್ನ ನಮಗೆ ನೀಡ್ತಾ ಇದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೆಹಲಿಯಿಂದ ನಮ್ಮ ಜೊತೆಗೆ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗಲೂ ಕೂಡ ಇಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ನಷ್ಟು ಫೋರ್ಸ್ಗಳು ನಮಗೆ ಬೇಕಿದೆ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಬಹುಶಃ ಸಂಜೆ ಆದ ನಂತರದಲ್ಲೂ ಕೂಡ ಪರಿಸ್ಥಿತಿ ಹೇಗೆ ಬಿಗಡಾಯಿಸಿದಂತ ಸನ್ನಿವೇಶದಲ್ಲೇ ಇರಬಹುದು ಅನ್ನುವಂಥದ್ದು ಒಂದು ಮುನ್ಸೂಚನೆ ಈ ಮುಖೇನವಾಗಿ ನಮ್ಗೆ ಸಿಗ್ತಾ ಇದೆ. ಹರೀಶ್, ಜೊತೆಗೆ ನೀವು ITO ಸರ್ಕಲ್ ನ ವಿವರಿಸ್ತಾ ಇದ್ರಿ, ದೆಹಲಿಯ ಇತರ ಭಾಗದಲ್ಲೂ ಕೂಡ ಹೀಗೆ ಸನ್ನಿವೇಶ ಮುಂದುವರಿತಾ ಇದೆಯಾ ಅಥವಾ ನಿಧಾನವಾಗಿ ರೈತರು ತಣ್ಣಗಾಗಿ ಅವರು ಹಿಂದೆ ಪ್ರತಿಭಟನೆ ನಡೆಸ್ತಾ ಇದ್ದಂತ ಗಡಿ ಪ್ರದೇಶದ ಕಡೆಗೆ ಹೋಗ್ತಾ ಇದಾರ? ಏನ್ ಕತೆ? ಮಾಲ್ತೇಶ್, ಈಗ ಬೆಳಿಗ್ಗೆ 11 ಗಂಟೆಗೆ ಹೊರಟಂತ ಎಲ್ಲ ರೈತರು ಅವರವರಿಗೆ ಕೊಟ್ಟಂತಹ ಮಾರ್ಗದ ಮೂಲಕ ಅಂದ್ರೆ ಗಾಜಿಪುರ್ ಮುಂದ ಹೊರಟಂತಹ ರೈತರೇನಿದ್ದಾರೆ ಅವರು 50 ಕಿಲೋಮೀಟರ್ ಅನ್ನ ದಾಟಿ ಮತ್ತೆ ಗಾಜಿಪುರ್ಗೆ ವಾಪಸ್ ಹೋಗ್ಬೇಕಾಗತ್ತೆ. ಆದ್ರೆ ಅದು ಹಾಗಾಗಿಲ್ಲ. ITO ಸರ್ಕಲ್ ಬಂದು ಮತ್ತೆ ಅವರು ಕೆಂಪುಕೋಟೆಯ ಮೇಲೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ವಾಪಸ್ ಹೋಗ್ಬೇಕಾಗತ್ತೆ. ಅವರು ವಾಪಸ್ ಹೋಗಿ ಅವ್ರ ಗಡಿಯನ್ನ ದಾಟಿ ನಂತರ ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿದ ಮೇಲೆ ಇಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಸಿಂಗು ಬಾರ್ಡರ್ ನಿಂದ ಬಂದಿರತಕ್ಕಂತ ರೈತರು ಅವೆಲ್ಲ ಟ್ರ್ಯಾಕ್ಟರ್ ತಗೊಂಡು ಏನ್ ಬಂದಿದ್ದಾರೆ ಅವರೆಲ್ಲ ಮತ್ತೆ ವಾಪಸ್ ಹೋಗ್ಬೇಕಾಗತ್ತೆ. ಸೋನಿಪತ್ ತನಕನೂ ಕೂಡ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ. ಒಂದ್ ವೇಳೆ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲಿ ಏನಾದ್ರೂ ಇವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಅವರು ಮತ್ತೆ ಉದ್ರಿಕ್ತರಾಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಟಿಕ್ರಿ ಬಾರ್ಡರ್ ನಲ್ಲಿ ಇರ್ತಕ್ಕಂತಹ ರೈತರು ಕೂಡ ಅವರು ಟ್ಯಾಕ್ಟ್ರಿಗಳನ್ನು ತೆಗೆದುಕೊಂಡು ಬಂದಂತವ್ರು ಅವ್ರು ಮತ್ತೆ ವಾಪಸ್ ಹೋಗ್ಬೇಕಾಗತ್ತೆ. ಅದನ್ನ ಪೊಲೀಸರೀಗ ಕಾಯ್ತಾ ಕೂತಿದ್ದಾರೆ. ಅವರು ವಾಪಸ್ ಹೋದ ಬಳಿಕ ಇಲ್ಲಿ ಜಮಾಯಿಸಿರ್ತಕ್ಕಂಥ ಅಂದ್ರೆ ದೆಹಲಿಯ ಅಲ್ಲಲ್ಲಿ ಜಮಾಯಿಸಿರ್ತಕ್ಕಂತಹ ಒಂದಷ್ಟು ಸಣ್ಣ ಅಂದ್ರೆ 400-450 ಜನರ ರೈತರ ಗುಂಪೇನಿದೆ ಇವರನ್ನು ಕೂಡ ಬಳಿಕ ಚದುರಿಸಬಹುದಾಗುತ್ತೆ. ಒಂದ್ ವೇಳೆ ಇವರ ಮೇಲೆ ಈಗ ಏನಾದ್ರು ಸದ್ಯಕ್ಕೆ ಕ್ರಮವನ್ನ ಕೈಗೊಂಡಿದ್ದೆ ಆದಲ್ಲಿ ಅದು ಮತ್ತೆ ಬೇರೆ ರೀತಿಯಾದಂತಹ ಉದ್ವಿಗ್ನತೆಗೆ ಹೋಗುವಂತಹ ಸಾಧ್ಯತೆ ಇದೆ. ಮತ್ತೆ ಕತ್ತಲೆ ಆಗ್ತಿರೋದ್ರಿಂದ ರಾತ್ರಿ ಏನ್ ಬೇಕಾದ್ರೂ ಆಗ್ಬಹುದಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ವರ್ಷ ನಾವು ನೋಡ್ತಾ ಇದ್ವಿ, ಇದೇ ಅಮೆರಿಕ ಆಗಿನ ಅಧ್ಯಕ್ಷರಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಬಂದಾಗ CAA ವಿರೋಧಿ ಹೋರಾಟ ಮತ್ತು ಪರ ಹೋರಾಟ ಏನಿತ್ತು ಅದು ಬಹಳಷ್ಟು ಹಿಂಸಾಚಾರಕ್ಕೆ ಕಾರಣ ಆಗಿತ್ತು. ಒಂದು ವರ್ಷದ ಬಳಿಕ ಮತ್ತೆ ಅದೇ ರೀತಿಯಾದಂತಹ ಹಿಂಸಾಚಾರಕ್ಕೆ ಕಾರಣ ಆಗಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಬಹಳಷ್ಟು ಗಮನ ಹರಿಸ್ತಾ ಇದ್ದಾರೆ, ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮತ್ತೀಗ ಕೇಂದ್ರ ಗೃಹ ಇಲಾಖೆಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಅಧಿಕವಾಗಿ 15ಕ್ಕೂ ಹೆಚ್ಚು ಪ್ಯಾರಾಮಿಲಿಟರಿ ಫೋರ್ಸ್ ಬೇಕಾಗುತ್ತೆ ದೆಹಲಿಗೆ ಅನ್ನುವಂತ ನಿಟ್ಟಿನಲ್ಲಿ. ಅಲ್ಲಿ 3 ಬಾರ್ಡರ್ಗಳಿಗೆ ದೆಹಲಿಯನ್ನ ಸಂಪರ್ಕಿಸುವಂತ 3 ಬಾರ್ಡರ್ಗಳಿಗೂ ಕೂಡ ಹೆಚ್ಚಿನ ಫೋರ್ಸ್ ಬೇಕಾಗುತ್ತೆ. ಮತ್ತೆ ದೆಹಲಿ ಒಳಗೆ ಕಂಟ್ರೋಲ್ ಮಾಡಲಿಕ್ಕೆ ಇಂತಿಂತಹ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲಿಕ್ಕೆ ಇನ್ನೂ ಹೆಚ್ಚಿನ ಫೋರ್ಸ್ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಈಗ ದೆಹಲಿ ಪೊಲೀಸ್ ಆಯುಕ್ತರ ಗಮನಕ್ಕೆ ಬಂದಿರತಕ್ಕಂಥದ್ದು. ಮತ್ತೆ ಅವರು ಹೀಗಾಗಿ ಹೆಚ್ಚಿನ ಫೋರ್ಸ್ ಕೂಡ ಬೇಕು ಅನ್ನುವಂತಹದನ್ನ ಕೇಂದ್ರ ಗೃಹ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ದೆಹಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕೇಂದ್ರ ಗೃಹ ಇಲಾಖೆ ಅಂಡರ್ ಅಲ್ಲೇ ಬರೋದ್ರಿಂದ ನೇರವಾಗಿ ಅಮಿತ್ ಶಾ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಅಲ್ಲಿ ಪ್ರತಿಭಟನಾಕಾರರು ಏನಿದ್ದಾರೆ ಅವರ ಕೈಲಿ ಈಗಲೂ ಕೂಡ ರಾಡ್ಗಳಿದೆ, ದೊಣ್ಣೆಗಳಿದೆ. ಮತ್ತೆ ಅವ್ರು
ಯಾವಾಗ ಬೇಕಾದ್ರೂ ಉದ್ವಿಗ್ನತೆಗೊಳ್ಬಹುದು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಮತ್ತೀಗ ಅವರು ಅಲ್ಲಿ ಯಾವುದೋ ಇದ್ರ ಕಡೆ ಹೋಗ್ತಾ ಇದ್ದಾರೆ, ಯಾವುದೋ ಅಟ್ಯಾಕ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕಾಣುತ್ತೆ. ಎಲ್ಲ ಮುನ್ನುಗ್ಗಿ ಹೋಗ್ತಾ ಇದ್ದಾರೆ. ಏನೋ ಅಲ್ಲಿ ಉದ್ವಿಗ್ನತೆ ಆಗ್ತಾ ಇದೆ ಮಾಲ್ತೇಶ್. ಎಲ್ಲ ಜನರು ಹೋಗಿ ಪ್ರತಿಭಟನಾಕಾರರು ಮುಂದೆ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲಿ ಟ್ರ್ಯಾಕ್ಟರ್ಗಳು ಕೂಡ ಹೆಚ್ಚಿನದಾಗಿ ಬರ್ತಾ ಇದೆ. ಮತ್ತೆ ಗುಂಪು ಸೇರ್ತಾ ಇದ್ದಾರೆ. ಮತ್ತಿನ್ನೇನಾಗುತ್ತೋ ಅನ್ನುವಂತಹ ಪರಿಸ್ಥಿತಿ ಇದೆ. ಮತ್ತೆ ಪರಿಸ್ಥಿತಿ ಕೂಡ ಬಹಳ ಬಿಗಡಾಯಿಸ್ತಾ ಇದೆ. ಏನೋ ನಾನು ಅದನ್ನು ತೋರಿಸ್ತಾ ಪ್ರಯತ್ನ ಮಾಡ್ತೀನಿ. ಪ್ರತಿಭಟನಾಕಾರರ ಮಧ್ಯೆ ನಾನು ಹೋಗ್ತಾ ಇದ್ದೀನಿ, ಏನಾಗ್ತಾ ಇದೆ ಪರಿಸ್ಥಿತಿ ಅನ್ನುವಂಥದ್ದನ್ನ. ಎಲ್ಲ ಪ್ರತಿಭಟನಾಕಾರರು ರಾಡ್ಗಳನ್ನ ಕೈಲಿ ಹಿಡ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ರೈತ ಸಂಘಟನೆಗಳ ಮುಖಂಡರುಗಳು ಕೂಡ ಬಂದಿದ್ದಾರೆ, ಇಲ್ಲಿ ಮಾತಾಡ್ತಾರೆ. ಗುಂಪಲ್ಲಿ ಏನೋ ಆಗ್ತಾ ಇದೆ. ರೈತ ಮುಖಂಡರುಗಳು ಕೂಡ ಇದ್ದಾರೆ ಇಲ್ಲಿ. ಕೇರ್ಫುಲ್ ಹರೀಶ್, ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿ ನಮಗೆ ಅಲ್ಲಿರುವಂತಹ ಸನ್ನಿವೇಶವನ್ನ ವಿವರಿಸ್ತಾ ಇದ್ರು. ಒಂದು ವೆಹಿಕಲ್ ಬಂದು ನಿಲ್ತಾ ಇದ್ದ ಹಾಗೆ ನೂರಾರು ಮಂದಿ ರೈತರು ಆ ಕಡೆಗೆ ಓಡ್ ಬರ್ತಾರೆ. ಆ ಕಡೆಗೆ ಅವರೆಲ್ಲ ದೌಡಾಯಿಸ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೀಗೆ ಸಣ್ಣ ಪುಟ್ಟ ಸನ್ನಿವೇಶಗಳು ಕೂಡ ಏನಾದ್ರು ದೊಡ್ಡ ಗಲಾಟೆಗೆ ಕಾರಣ ಆಗ್ತಾ ಇದ್ದಾವ ಅನ್ನುವಂಥ ಭೀತಿ ಹುಟ್ಟಿಸ್ತಾ ಇರುವಂಥ ಸಂದರ್ಭ ಅದು. ಗೊತ್ತಿಲ್ಲ, ಒಂದು ಮುಚ್ಚಿದ ವಾಹನದಲ್ಲಿ ಕೆಲ ಕೆಲಸಗಳಾಗ್ತಾ ಇರೋವಂಥದ್ದನ್ನ ನೋಡ್ತಾ ಇದ್ದೀವಿ. ಕೆಲವ್ರು ಬಂದು ಕೂತು ಅದರಲ್ಲಿ ಹೊರಡ್ತಾ ಇರೋವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಏನೋ ವಿತರಿಸ್ತಾ ಇದ್ದಂಥ ರೀತಿಯಾಗಿಯೂ ಕೂಡ ಕಂಡು ಬರ್ತಾ ಇದ್ದಂಥ ಸನ್ನಿವೇಶವನ್ನು ನಾವು ಗಮನಿಸಬಹುದಾಗಿತ್ತು.